ಎಲ್ಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಮುಂದಿನ ಭಾಗದಲ್ಲಿ ಸ್ಟೋರಿ. ನನಗೆ ಹಾಗೆ ಅನಿಸುತ್ತಿದೆ, ಶ್ರೀಮಂತ ಡ್ಯಾಡ್ ಹೇಳಿದರು. ಅಷ್ಟೇ ಅಲ್ಲದೆ ಈ ಜನರಿಗೆ ಹಣವಿಲ್ಲದ ಭಯ ಸದಾಕಾಲ ಸತಾಯಿಸುತ್ತಾ ಇರುತ್ತದೆ. ಇವರು ಅಷ್ಟು ತಾರ್ಕಿಕವಾಗಿ ಅದನ್ನು ಎದುರಿಸುವುದಿಲ್ಲ. ತಮ್ಮ ಬುದ್ಧಿಯನ್ನು ಸದಾ ಉಪಯೋಗಿಸುವ ಬದಲು ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸುತ್ತಾರೆ. ಶ್ರೀಮಂತ ಡ್ಯಾಡ್ ಹೇಳಿದರು. ಮತ್ತೆ ಅವರ ಕೈಯಲ್ಲಿ ಸ್ವಲ್ಪ ದುಡ್ಡು ಬಂದು ಬಿಟ್ಟರೆ ಮತ್ತೊಮ್ಮೆ ಖುಷಿ, ಇಚ್ಛೆ ಮತ್ತು ಲೋಭದ ಭಾವನೆಗಳು ಅವರನ್ನು ಆವರಿಸಿಬಿಡುತ್ತದೆ. ಮತ್ತೊಮ್ಮೆ ಅವರು ಮಿದುಳಿನಿಂದ ಯೋಚಿಸುವ ಬದಲು ಹೃದಯದಿಂದ ಪ್ರತಿಕ್ರಿಯಿಸುತ್ತಾರೆ. ಅಂದರೆ ಅವರ ಭಾವನೆಗಳು ಅವರ ಮಿದುಳನ್ನು ನಿಯಂತ್ರಿಸುತ್ತದೆ ಎಂದ ಹಾಗಾಯಿತು. ಮೈಕ್ ಹೇಳಿದ. ಸರಿಯಾಗಿಯೇ ಹೇಳಿದೆ, ಶ್ರೀಮಂತ ಡ್ಯಾಡ್ ಹೇಳಿದರು. ತಮಗೆ ಏನನಿಸುತ್ತದೆ ಎನ್ನುವ ಸತ್ಯವನ್ನು ಅವರು ಸ್ವೀಕರಿಸಲು ಸಿದ್ಧರಿರುವುದಿಲ್ಲ. ಬದಲಾಗಿ ಅವರು ತಮ್ಮ ಭಾವನೆಗಳ ಪರಿವಾರ ಪ್ರತಿಕ್ರಿಯಿಸುತ್ತಾರೆ ಮತ್ತು ಮಿದುಳನ್ನು ಉಪಯೋಗಿಸುವ ಶ್ರಮವನ್ನು ತೆಗೆದುಕೊಳ್ಳುವುದಿಲ್ಲ. ಭಯದ ಕಾರಣದಿಂದ ಅವರು ಕೆಲಸಕ್ಕೆ ಹೋಗುತ್ತಾರೆ ಮತ್ತು ಹಣ ಅವರ ಭಯವನ್ನು ದೂರೀಕರಿಸುತ್ತದೆ ಎಂದು ಭಾವಿಸುತ್ತಾರೆ. ಆದರೆ ಹಾಗಾಗುವುದಿಲ್ಲ. ಅದೇ ಭಯ ಅವರನ್ನು ಸತಾಯಿಸುತ್ತಲೇ ಇರುತ್ತದೆ. ಹಾಗಾಗಿ ಅವರು ಮತ್ತೆ ನೌಕರಿ ಹೋಗುತ್ತಾರೆ. ಮತ್ತೆ ಹಣ ಅವರ ಭಯವನ್ನು ದೂರೀಕರಿಸಬಹುದೆಂದು ಭಾವಿಸುತ್ತಾರೆ. ಆದರೆ ಮತ್ತೊಮ್ಮೆಯೂ ಹಾಗಾಗುವುದಿಲ್ಲ. ಭಯದ ಕಾರಣದಿಂದಾಗಿಯೇ ಅವರು ಹಣವನ್ನು ಸಂಪಾದಿಸುವ ಕೆಲಸಕ್ಕೆ ಹೋಗುವ ಷಡ್ಯಂತ್ರದೊಳಗೆ ಸಿಲುಕಿಕೊಂಡಿರುತ್ತಾರೆ. ಭಯ ಅವರಿಂದ ದೂರವಾಗಬಹುದೆಂಬ ಆಶಯವಿರುತ್ತದೆ. ಆದರೆ ಮರುದಿನ ಬೆಳಿಗ್ಗೆ ಎದ್ದ ತಕ್ಷಣ ಅದೇ ಭಯ ಎದುರಾಗುತ್ತದೆ. ಅದೇ ಹಳೆಯ ಭಯ ಲಕ್ಷಗಟ್ಟಲೆ ಜನರನ್ನು ರಾತ್ರಿಯಲ್ಲೇ ನಿದ್ದೆ ಕೆಡಿಸುತ್ತಾ ಇರುತ್ತದೆ ಮತ್ತು ಅದು ಕೋಲಾಹಲ ಎಬ್ಬಿಸಿ ಚಿಂತೆಗೆ ಕಾರಣವಾಗಿರುತ್ತದೆ. ಹಾಗಾಗಿ ಅವರು ಎದ್ದೇಳುತ್ತಾರೆ, ನೌಕರಿಗೆ ಹೋಗುತ್ತಾರೆ ಮತ್ತು ಸಂಬಳ ಅವರನ್ನು ಸತಾಯಿಸುತ್ತಿರುವ ಭಯವನ್ನು ಸಾಯಿಸಿಬಿಡುತ್ತದೆ ಎಂಬ ಭರವಸೆ ಇಟ್ಟುಕೊಳ್ಳುತ್ತಾರೆ. ಹಣವೇ ಅವರ ಜೀವನವನ್ನು ನಿಜಕ್ಕೂ ನಡೆಸುತ್ತಿರುತ್ತದೆ. ಆದರೆ ಈ ವಿಷಯದಲ್ಲಿ ಅವರು ಯಾವತ್ತೂ ಸತ್ಯವನ್ನು ಹೇಳುವುದಿಲ್ಲ. ಹಣವೇ ಅವರ ಭಾವನೆಗಳ ಮೇಲೆ ಅತಿಕ್ರಮಣ ಮಾಡಿದೆ. ಅಷ್ಟೇ ಅಲ್ಲ, ಅವರ ಹೃದಯದ ಮೇಲೂ ಮಾಡಿದೆ ಅಂತ ಅವರು ಒಪ್ಪಿಕೊಳ್ಳುವುದಿಲ್ಲ. ಇಷ್ಟು ಹೇಳಿದ ಬಳಿಕ ಶ್ರೀಮಂತ ಡ್ಯಾಡ್ ಮೌನವಾಗಿ ಕುಳಿತುಬಿಟ್ಟರು. ಅವರ ಮಾತಿನಲ್ಲೇ ವಿಷಯಗಳನ್ನು ನಾವು ರಸಗ್ರಹಣ ಮಾಡಲಿ ಎನ್ನುವಂತೆ ಮೈಕ್ ಮತ್ತು ನಾನು ಅವರ ಮಾತುಗಳನ್ನು ಹೇಳಿದ್ದೇವೇನೋ ನಿಜ, ಆದರೆ ಅದರ ಒಳಾರ್ಥ ನಮಗೆ ಪೂರ್ತಿಯಾಗಿ ತಿಳಿಯುವುದಕ್ಕೆ ಸಾಧ್ಯವಾಗಿರಲಿಲ್ಲ. ಇಲ್ಲಿಯವರೆಗೆ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.